ಆತ್ಮೀಯ ವಿದ್ಯಾರ್ಥಿಗಳೇ, 21ನೇ ತಾರೀಕಿನಿಂದ SSLC ವಾರ್ಷಿಕ ಪರೀಕ್ಷೆಗಳು ಆರಂಭಗೊಳ್ತಿರೋದ್ರಿಂದ ನಮಗೆ 8 ದಿನಗಳ ಸಮಯ ಈಗ ಗಣಿತ ತಯಾರಿ ಮಾಡಿಕೊಳ್ಳಿಕ್ಕೆ ಉಳಿದಿದೆ. ಆ 8 ದಿನಗಳ ಸ್ಮಾರ್ಟ್ ಪ್ಲ್ಯಾನನ್ನು ನಾವು ಯಾವ ರೀತಿ ಮಾಡಿಕೊಂಡು ಗಣಿತ ಪ್ರಿಪ್ರೇಷನನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ಡೇ 1 11/3/2025 ವಾಸ್ತವ ಸಂಖ್ಯೆಗಳು ಪಾಠದ ಪೈಕಿ 2+3 5 ಅಂಕಗಳ ತಯಾರಿ, ಅಭಾಗಲಬ್ಧ ಎಂದು ಸಾಧಿಸಿ 2 ಅಥವಾ 3 ಅಂಕ, ಲಸ ಮತ್ತು ಮಸ, ಸಂಯುಕ್ತ ಸಂಖ್ಯೆ, ಅಂಕಗಣಿತದ ಮೂಲ ಪ್ರಮೇಯ ಇವುಗಳ ವ್ಯಾಖ್ಯೆ ಇಷ್ಟನ್ನ ಮಾಡಿಕೊಂಡರೆ ನಮಗೆ ಅವತ್ತು 5 ಅಂಕಗಳ ತಯಾರಿ ನಮ್ಮದು ಆಗತ್ತೆ. ಅದಕ್ಕೆ ತಗಲುವ ಸಮಯ 1 ರಿಂದ 1 ಗಂಟೆ 15 ನಿಮಿಷಗಳ ಕಾಲ ಮಾತ್ರ. ಇಷ್ಟು ಒಂದು ದಿನ ನಾವು ಮಾಡಿಕೊಳ್ಬೇಕಾಗಿದೆ ಮಕ್ಕಳೇ. ಡೇ 2 12ನೇ ತಾರೀಕು ಅಪವರ್ತಿಸುವಿಕೆ, ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯುವುದು, ಮತ್ತು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯುವುದು, ಅವುಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋದು, ಮತ್ತು ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ನಿರ್ಧಾರ ಮಾಡೋದು. ಒಟ್ಟು 7 ಅಂಕಗಳ ಈ ಒಂದು ದಿನ ಇದನ್ನು ಬಹಳ ಸರಿಯಾಗಿ ಸದುಪಯೋಗ ಮಾಡಿಕೊಂಡು 7 ಅಂಕಗಳನ್ನು ನಾವು ಪಡೆದುಕೊಳ್ಳಲಿಕ್ಕೆ ಯಶಸ್ವಿ ಆಗಬೇಕು. ಡೇ 3 13/3/2025 ಇಲ್ಲಿ ನಾವು ಎನ್ನೇ ಪದ ಮತ್ತು ಎನ್ ಪದಗಳ ಮೊತ್ತಗಳನ್ನು ಕಂಡುಹಿಡಿಯುವ ಲೆಕ್ಕಗಳನ್ನು ನಾವು ಪ್ರಾಕ್ಟೀಸ್ ಮಾಡ್ತೇವೆ. 2 ಅಂಕಗಳಿದ್ರೂ ಕೂಡ ಇದು ಬಹಳ ಸರಳವಾಗಿ ಅಂಕವನ್ನು ಗಳಿಸುವಂಥದ್ದು ಇದ್ದರಿಂದ ಇಲ್ಲಿ ತಲಾ 10 ಲೆಕ್ಕಗಳನ್ನು ಬಿಡಿಸಬೇಕಾಗಿರೋದ್ರಿಂದ ಇಡೀ ಒಂದು ದಿನ ನಾವು ಈ ಒಂದು ಸಮಾಂತರ ಶ್ರೇಣಿಗಳಿಗೆ ಸಂಬಂಧಿಸಿದಂಗೆ ಲೆಕ್ಕಗಳನ್ನು ಬಿಡಿಸಿ ತಯಾರಾಗಬೇಕು. ಡೇ 4 4ನೇ ದಿನದಂದು 14ನೇ ತಾರೀಕಿಗೆ ನಾವು ನಿರ್ದೇಶಾಂಕ ರೇಖಾಗಣಿತದ ಪೈಕಿ ದೂರ ಸೂತ್ರ, ಮಧ್ಯಬಿಂದು ಸೂತ್ರ ಮತ್ತು ಭಾಗ ಪ್ರಮಾಣ ಸೂತ್ರಗಳ ತಲಾ 5 ಲೆಕ್ಕಗಳನ್ನು ಬಿಡಿಸಿ ನಾವು ಮುಂದೆ ಪರೀಕ್ಷೆ ಬರೀಲಿಕ್ಕೆ ತಯಾರಾಗಬೇಕು. ಇಲ್ಲಿ 5 ಮಾರ್ಕ್ಸ್ಗಳು ನಮಗೆ ಡೆಫಿನೆಟ್ ಆಗಿ ಬರೋದ್ರಿಂದ ಇವುಗಳನ್ನು ಭಾಳ ಪರ್ಫೆಕ್ಟಾಗಿ 1 ಗಂಟೆಗಳ ಕಾಲ ಕುಳಿತುಕೊಂಡು ನಾವು ಪ್ರಾಕ್ಟೀಸನ್ನು ಮಾಡಬೇಕು ಮಕ್ಕಳೇ. 5ನೇ ದಿನ 15ನೇ ತಾರೀಕು ಇವತ್ತು ನಾವು ಸಂಭವನೀಯತೆಯನ್ನು ಮಾಡ್ತೇವೆ. ಸಂಭವನೀಯತೆಯಲ್ಲಿ ನಾಣ್ಯ, ದಾಳ, ಚೆಂಡು, ಸಂಖ್ಯಾ ಕಾರ್ಡ್ಗಳು ಮತ್ತು ಇತರೆ ಲೆಕ್ಕಗಳಂದರೆ ದೋಷಪೂರಿತ ಪೆನ್ನುಗಳಾಗಿರಬಹುದು, ಕೊಳೆತಿರುವ ಹಣ್ಣುಗಳು, ಈ ವಿಧದ ಲೆಕ್ಕಗಳು ಬರ್ತವೆ. ಇವುಗಳನ್ನು ನಾವು ಮಾಡಿಟ್ಕೊಂಡ್ರೆ ಫಿಕ್ಸ್ ಆಗಿ 2 ಅಂಕಗಳನ್ನು ಪಡ್ಕೊಳ್ತೇವೆ. ಅದಕ್ಕಾಗಿ 5ನೇ ದಿನವನ್ನು ತಪ್ಪದೆ ನಾವು ಈ ಸಂಭವನೀಯತೆಯ ಪರಿಕಲ್ಪನೆಗಳನ್ನು ಮಾಡಿಕೊಳ್ಬೇಕು. ಇನ್ನು 6ನೇ ದಿನ ನಮಗೆ 16ನೇ ತಾರೀಕಿಗೆ ಸಂಖ್ಯಾಶಾಸ್ತ್ರ. ಅದರೊಳಗೆ ಸರಾಸರಿ ಮತ್ತು ಬಹುಲಕ ಈ 2 ಲೆಕ್ಕಗಳನ್ನು ಕಲಿತ್ರೆ ಸಾಕು. ಒಂದನ್ನು ನಾವು ಇಲ್ಲಿ ಸ್ಕಿಪ್ ಮಾಡಬಹುದು. ನಾನು ಹೇಳೋದೇನೆಂದ್ರೆ ಸರಾಸರಿ ಮತ್ತು ಬಹುಲಕ ಲೆಕ್ಕಗಳನ್ನು ರೂಢಿ ಮಾಡ್ರಿ ಅಂತ. 3 ಅಂಕಗಳನ್ನು ಅತ್ಯಂತ ಸರಳವಾಗಿ ಎಲ್ಲ ಮಕ್ಕಳು ಬಹಳಷ್ಟು ಆನಂದಿಸ್ತಾ ಈ ಲೆಕ್ಕಗಳನ್ನು ಮಾಡ್ತೀರಿ. ಅದಕ್ಕೆ 16ನೇ ತಾರೀಕಿಗೆ ಈ ಲೆಕ್ಕಗಳನ್ನು ನಾವು ಪ್ರಾಕ್ಟೀಸ್ ಮಾಡೋಣ. 7ನೇ ದಿನ 17ನೇ ತಾರೀಕಿಗೆ ನಾವು ವರ್ಜಿಸುವ ವಿಧಾನ ಮತ್ತು ನಕ್ಷಾ ವಿಧಾನಗಳನ್ನು ಮಾಡಿಕೊಂಡ್ರೆ 6 ಅಂಕಗಳ ತಯಾರಿ ಆಗ್ತದೆ. ವರ್ಜಿಸುವ ವಿಧಾನ ಎಲ್ಲರೂ ಗೊತ್ತೇ ಇದೆ. ನಕ್ಷಾ ವಿಧಾನಕ್ಕೆ ಹಲವಾರು ವಿಧಾನಗಳದಾವ. ಅದರಲ್ಲಿ ನಾನು ನನ್ನ ಪ್ಲೇಲಿಸ್ಟಲ್ಲಿ ಒಂದು ಅತ್ಯಂತ ಸರಳವಾದ ವಿಧಾನವನ್ನು ಹಾಕಿದ್ದೇನೆ. ಅದನ್ನು ನೋಡಿ ಫಾಲೋ ಮಾಡಿಕೊಳ್ರಿ ಮಕ್ಕಳೇ. ಸರಳ ವಿಧಾನದಿಂದ ನಕ್ಷಾ ವಿಧಾನದಿಂದ XYಗಳ ಬೆಲೆಗಳನ್ನು ಕಂಡುಹಿಡಿಯುವುದನ್ನು ನೀವು ರೂಢಿ ಮಾಡಿಕೊಡ್ರಿ. ಒಂದು 4 ಲೆಕ್ಕಗಳನ್ನು ರೂಢಿ ಮಾಡಿದರೆ ಸಾಕು. 17ನೇ ತಾರೀಕಿಗೆ ನಿಮಗೆ 6 ಅಂಕಗಳು ಫಿಕ್ಸ್ ಆಗ್ತಾವೆ. ಇನ್ನು ಕೊನೆ ದಿನ 8ನೇ ದಿನ 18ನೇ ತಾರೀಕಿಗೆ ನಾವು
ಈಗಾಗಲೇ ಸಾಕಷ್ಟು ಸಲ ಬರೆದು ರೂಢಿ ಮಾಡಿರುವಂಥ ವೃತ್ತಗಳಿಗೆ ಸಂಬಂಧಿಸಿದ ಪ್ರಮೇಯಗಳು ಮತ್ತು ತ್ರಿಭುಜಗಳಿಗೆ ಸಂಬಂಧಿಸಿದ ಪ್ರಮೇಯಗಳನ್ನು ನಾವು ಮತ್ತೊಮ್ಮೆ ರಿವಿಷನ್ ಮಾಡಿಕೊಂಡ್ರೆ 3+4 7 ಮಾರ್ಕ್ಸ್ಗಳನ್ನು ನಾವು ಕಾನ್ಫಿಡೆಂಟಾಗಿ ತಗೊಳ್ಳಿಕ್ಕೆ ತಯಾರಾಗ್ತೀವಿ. ಹಾಗಾದ್ರೆ ಇಷ್ಟು ಮಾರ್ಕ್ಸ್ಗಳನ್ನು ನಾವು ತಗೊಳ್ಳಿಕ್ಕೆ ಏನು ತಯಾರಾಗ್ತಿದ್ದೀವಿ. ಆಮೇಲೆ 21ನೇ ತಾರೀಕಿಗೆ ಕನ್ನಡ ಪರೀಕ್ಷೆ ಮುಗಿದ ನಂತರ 2.5 ದಿನಗಳ ಸಮಯಾವಧಿ ನಮಗೆ ದೊರಕ್ತದೆ. ಆವಾಗ ಏನು ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಅದನ್ನು ನೀವು ಕೇಳಿಕೊಂಡು ಮತ್ತೆ 2 ದಿನಗಳ ಪ್ಲ್ಯಾನನ್ನು ತಯಾರು ಮಾಡೋಣ. ಈಗ ಮುಂದಿನ ವಿಡಿಯೋವನ್ನು ನೋಡಲಿಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.